ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸಲಾಗಿದ್ದು, ಅಧ್ಯಕ್ಷರ ಚುನಾವಣೆಗೆ ರೂಪಾ ನಾಗಣ್ಣ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿ, ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಯಾದಂತಹ ಡಾ. ಶಿವರಾಜು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಿ ಅಧ್ಯಕ್ಷರಾಗಿ ರೂಪಾರವರು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದು, ಅಧ್ಯಕ್ಷರಾದಂತಹ ರೂಪಾ ನಾಗಣ್ಣ ಅವರು ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಬಾಲರಾಜು ಅವರು ಮಾತನಾಡಿದ್ದು, ಶ್ರೀಮತಿ ರೂಪಾ ನಾಗಣ್ಣ ಅವರೇ ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟರಮಣ ಅಲಿಯಾಸ್ ಟೋನಿ ಅವರೇ, ಹಾಗೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಲೋಕಸಭೆ ಅವರೇ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಶ್ರೀ ಪ್ರಕಾಶ್ ಅವರೇ, ಮತ್ತು ರೂಪಾ ಅವರ ಮನೆಯವರಾಗಿರ್ತಕ್ಕಂಥ ಶ್ರೀ ನಾಗಣ್ಣ ಅವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಅವರೇ, ಮಾಜಿ ಅಧ್ಯಕ್ಷರಾದ ಭಾಗ್ಯಮ್ಮ ಅವರೇ, ಈ ಜುಲೈನಿಂದ ಡಿಸೆಂಬರ್ ತನಕ ಇರೋದು ಕೇವಲ 6 ತಿಂಗಳು. ಈ ತಿಂಗಳೇನಾದ್ರು ರಾಜೀನಾಮೆ ಕೊಡೋದು ಒಂದು 15 ದಿವಸ ಲೇಟ್ ಆಗಿದ್ರು ಮುಂದಿನ ತಿಂಗಳಿಂದ ಚುನಾವಣೆನೇ ಇಲ್ಲ, ಅಧ್ಯಕ್ಷ ಇಲ್ಲವೇ ಇಲ್ಲ ಹಂಗಾಗ್ತಿತ್ತು. ಆದರೆ ಇರ್ತಕ್ಕಂಥ 6 ತಿಂಗಳಲ್ಲಿ ಏನೋ ಅವ್ರಿಗೂ ಒಂದು ಜೀವನದಲ್ಲಿ ಏನಾದ್ರು ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಒಂದು ಆಸೆ. ಎರಡನೇದಾಗಿ ಹಿಂದಿನ ಅವರಲ್ಲಿದ್ದಂಥ ಶ್ರೀಮತಿ ರುಕ್ಮಿಣಿಯವರು ಒಂದು ಅವಕಾಶವನ್ನು ಅವ್ರು ಕೊಡಬೇಕು ಅನ್ನೋಂಥ ದೃಷ್ಟಿನೂ ಮತ್ತು ಅವ್ರ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಸಿಕ್ಕಿಲ್ಲ. ಅಂದರೆ ರಾಜಕಾರಣದಲ್ಲಿ 4 ಜನ ಅಧ್ಯಕ್ಷರು, ಪ್ರಕಾಶ್ ಮೊದಲನೇ ಅಧ್ಯಕ್ಷರು, ಮೊದಲ ಬಾರಿಗೆ ಅಧ್ಯಕ್ಷರು, ಒಳ್ಳೆ ಗೌರವಯುತವಾಗಿ ನಡ್ಕೊಂಡ್ಬಂದಂಥವ್ರು. ಅಧ್ಯಕ್ಷಗಳಾಗಿ ಇಲ್ಲೂ ಭಾಗ್ಯಮ್ಮವರು ಕೂಡ ಅಧ್ಯಕ್ಷರಾಗಿ ಒಂದು ಅವಧಿನಲ್ಲಿ ಕೆಲಸ ಮಾಡಿದ್ದಾರೆ. ಒಬ್ಬರಿಗೆ ಮತ್ತೊಬ್ಬರಿಗೆ ಕೊನೆಯ ಒಂದು ಅವಕಾಶ ಸಿಗಬೇಕಾಯಿತು, ಕಾಲಾವಕಾಶ ಇಲ್ಲದಿರೋದ್ರಿಂದ ಚಂದ್ರಮ್ಮನವರು ಅದರಿಂದ ಒಂದು ಅವಕಾಶ ವಂಚಿತರಾಗಿದ್ದಾರೆ. ಅದು ಹೊರತುಪಡಿಸಿ ಬಹುತೇಕ ಎಲ್ರಿಗೂ ಒಂದಲ್ಲ ಒಂದು ಕಾರಣದಿಂದ ಮಾತಿನಂತೆ ಈ ಒಂದು ಗ್ರಾಮ ಪಂಚಾಯಿತಿಯ ಹಿಡಿತವನ್ನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಉತ್ತಮವಾಗಿ ನಡೆದಿದೆ ಅಂತ ನಾನು ಭಾವಿಸ್ತೀನಿ. ಆದರೆ ಒಂದಂತ ಸ್ಪಷ್ಟ ಇದೆ, ನೀವು ಇವರು ಆಗಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಒಂದು ಒಳ್ಳೆ ಕುಟುಂಬದ ಥರ ಬದುಕಬೇಕು ಯಾರೇ ಆದರೂ. ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷ ಆಗೋ ತನಕ ಎಷ್ಟೇ ಕಿತ್ತಾಡಲಿ ಅವರು, ಪಕ್ಷಗಳು ಬರ್ತವೆ, ಹೋರಾಟ ಇರುತ್ತೆ, ಇವ್ರು ಬೇಕು ಅಂತಾರೆ, ಇವ್ರು ಬೇಡ ಅಂತಾರೆ, ಇವ್ರು ಸರಿ ಅಂತಾರೆ, ಇವ್ರು ಸರಿ ಇಲ್ಲ ಅಂತಾರೆ, ಏನಾದರೂ ಆಗಿಲ್ಲ. ಆದರೆ ಒಂದು ಸರಿ ಪಂಚಾಯತಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕೂತ್ಕೊಂಡ್ಮೇಲೆ ಅವರು ನಮ್ಮ ಕುಟುಂಬದ ಥರ ಉಪಾಧ್ಯಕ್ಷ ಆದರೂ ನೋಡ್ಕೋಬೇಕು, ಸದಸ್ಯರು ಕೂಡ ನಮ್ಮ ಕುಟುಂಬದ ಸದಸ್ಯರ ಥರ ಭಾವಿಸಿ ಕೆಲಸ ಮಾಡಬೇಕು. ಆಗಿದ್ರೆ ಮಾತ್ರ ಪಂಚಾಯತಿಲಿರೋರೆಲ್ಲ ಬೇರೆಯವರಲ್ಲ, ಬೇರೆ ಯಾವುದೋ ಊರಿಂದ ಬಂದು ರಾಜಕಾರಣ ಮಾಡೋದಲ್ಲ. ಯಾರೇ ಬಂದರೂ ಚುನಾವಣೆ ನಡೆಸ್ಬಿಟ್ಟು ಹೋಗ್ಬೋದು. ಅದು ಹೊರತುಪಡಿಸಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥವ್ರೆ ಚುನಾವಣೆನ ನಡೆಸ್ಕೊಂಡು ಪಂಚಾಯತ್ ಸದಸ್ಯರುಗಳಾಗಿ ಗೆದ್ದು ಬಂದು ಇಲ್ಲಿ ಆಡಳಿತವನ್ನು ನಡೆಸೋಕ್ಕಾಗುವಂಥ ಸಂದರ್ಭ ಬಂದಾಗ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಯಾಕೆಂದರೆ ಯಾವುದೇ ವಿಷಯಗಳು ಎಲ್ಲ ಕಾಲಗರ್ಭದಲ್ಲಿ ಮರೆಯ ಹೋಗ್ತದೆ. ಎದುರುಗಡೆ ಸಿಕ್ಕಾದ್ರು ನಾವೇ ನಾವು ನೋಡಿದಾಗ ನನ್ನ ಬಿ ಪಿ ನಿಮಗೆ ರೈಸ್ ಆಗಬಾರ್ದು, ನಿಮ್ಮನ್ನು ನೋಡಿ ನಮಗೆ ಬಿ ಪಿ ರೈಸ್ ಆಗಬಾರ್ದು. ಅಂದರೆ ಆ ಥರದೊಂದು ವಾತಾವರಣದಲ್ಲಿ ಬದುಕಿದ್ರೆ ಮಾತ್ರ ಪಂಚಾಯತಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತದೆ, ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಮಗೆ ಈ ಗ್ರಾಮದಲ್ಲಿ ಚುನಾವಣೆ ನಂತರ ಚುನಾವಣೆ ಇರ್ಬೋದು, ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆ ಬರದೇ ಇರೋದ್ರಿಂದ ಯಾರಾದರೂ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಆದರೆ ಗೆದ್ದ ನಂತರನೂ ಕೂಡ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಪಂಚಾಯತ್ ಹಿತದೃಷ್ಟಿಯಿಂದ ನಮಗೂ ಸ್ವಲ್ಪ ಒಂದಿಷ್ಟು ಗೌರವಗಳನ್ನ ಕೊಟ್ಟು ಈ ಒಂದು ಚುನಾವಣೆಗೆ ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಇಲ್ಲಿ ಅನೇಕರು ಈಗಾಗಲೇ ಸಮಯ ಆಗಿ ಹೋಗಿರ್ಬೋದು, ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಗೌರವಯುತವಾಗಿ ನಡೆಸ್ಕೊಂಡಿದ್ದೀರಿ, ಗೌರವಯುತವಾಗಿ ನಮ್ಮ ಬಗ್ಗೆ ಒಂದು ಪ್ರೀತಿ ಒಲವನ್ನು ತೋರಿಸಿ ಈ ಒಂದು ಚುನಾವಣೆಯನ್ನು ನಡೆಸ್ಕೊಡೋದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದೀರಿ, ಯಾವುದೇ ತೊಂದರೆ ಆಗದಿದ್ದಕ್ಕೆ. ಕಳೆದ ಹಿಂದಿನ ಅಧ್ಯಕ್ಷರು ಅವರ ವೈಯಕ್ತಿಕ ಕೆಲಸಗಳಿಂದ ರಾಜೀನಾಮೆ ಕೊಟ್ಟದ್ರಿಂದ ಇವತ್ತು ಈ ಒಂದು ಜೇನ ಆಯ್ಕೆ ಮಾಡಿ ಜಿಲ್ಲಾಧಿಕಾರಿಗಳು ಫಿಕ್ಸ್ ಮಾಡಿರೋದ್ರಿಂದ ಇವತ್ತು ಅಧ್ಯಕ್ಷರ ಈ ಒಂದು ಕಾರ್ಯಕ್ರಮ ಇವತ್ತು ನಡೆಯಿತು. ಅದರಲ್ಲಿ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ, ಧನ್ಯವಾದಗಳು. ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಜೊತೆಗೆ ಇದಕ್ಕೆ
ಮುಖ್ಯವಾಗಿ ಈ ಆಯ್ಕೆ ಆಗೋದಕ್ಕೆ ಯಾವರ ಮುಖಾಂತರ ಆಗಿದೆ ಮಾಜಿ MLA ಭಾಗವತ್ ಸರ್ ಅವರು ಕೂಡ ಅವರ ಸಹಕಾರ ತಗೊಂಡು ಇದೊಂದೇ ಅಧ್ಯಕ್ಷ ಅಂತಲ್ಲ, ಸ್ಟಾರ್ಟಿಂಗ್ ಯಾವಾಗ ಎಲೆಕ್ಷನ್ ನಡೆಸಿದ್ರು ಆವಾಗಿಂದಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಪಂಚಾಯತ್ನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ಅಕಸ್ಮಾತ್ ಯಾವುದಾದ್ರೂ ಸಮಸ್ಯೆಗಳು ಬಂದರೂ ಕೂಡ ಅವರನ್ನೇ ಮೀಟ್ ಮಾಡಿ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಅವರ ಮಾರ್ಗದರ್ಶನದಲ್ಲೇ ಇವತ್ತು ಕೂಡ ಈ ಪಂಚಾಯತಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಈ ಒಂದು ಅಧ್ಯಕ್ಷ ಚುನಾವಣೆಗಳು ಕೂಡ ಅವರ ಮಾರ್ಗದರ್ಶನದಲ್ಲೇ ಅವರು ಯಾರು ಈ ಸಂದರ್ಭದಲ್ಲಿ ಸದಸ್ಯರುಗಳಾದಂತಹ ಮಂಜುಳಾ, ಚಂದ್ರಕಲಾ, ನಂದಿನಿ, ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಪ್ರಕಾಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.